ನೋಡಿ, ಮುಂದೆ ಬರುವಂಥದ್ದು ಶನಿವಾರ ತುಂಬ ಒಳ್ಳೆಯ ದಿನ ಅಂತ ಹೇಳ್ತೀವಿ. ಶನಿ ತ್ರಯೋದಶಿ ಅಂತ ಹೇಳ್ತೀವಿ. ಈ ದಿನ ಶನಿದೇವರಿಗೆ ಬಹಳ ವಿಶೇಷವಾಗಿರುತ್ತೆ ಅಂತ ಹೇಳ್ತಾರೆ. ಶನಿ ಪೂಜೆ ಮಾಡ್ಕೊಳ್ಬೇಕು ಅಂತ. ಅದರಲ್ಲಿ ಯಾರು ಮಾಡ್ಕೊಳ್ಬೇಕು ಅಂತಲೂ ಕೂಡ ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ಯಾರಿಗೆಲ್ಲ ಈ ಶನಿ 7.5 ಪ್ರಭಾವದಿಂದ ತುಂಬ ಕಷ್ಟಗಳನ್ನು ನೋಡ್ತಾ ಇದ್ದೀರಾ, ಅಷ್ಟಮ ಶನಿ ಆಗ್ಬೋದು ಅಥವಾ ಅರ್ಧಾಷ್ಟಮ ಶನಿ ಆಗ್ಬೋದು, ಈ ರೀತಿ ಏನಾದರೂ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ ದೋಷಗಳಾಗ್ಬೋದು, ಅಥವಾ ಶನಿ ಏನಾದರೂ ನಿಮಗೆ ಜನ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದು ಏನಾದರೂ ತೊಂದರೆಗಳಾಗ್ತಾ ಇದ್ದು, ಪದೇ ಪದೇ ಅಪಘಾತಗಳಾಗ್ತಾ ಇತ್ತು, ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ನೋಡಿ, ಶನಿಯ ಪ್ರಭಾವ ಇದೆ ಅಂತ ನೀವು ಯಾವ ರೀತಿ ತಿಳ್ಕೊಳ್ಬೇಕು ಅನ್ನೋದು ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ. ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇರಲ್ಲ, ಸೋಂಬೇರಿತನ ಹೆಚ್ಚಾಗ್ತಾ ಇರುತ್ತೆ. ಅದರಲ್ಲೂ ಕೂಡ ಈ ಮೀನರಾಶಿಯವರು, ಮೇಷರಾಶಿಯವರು ಮತ್ತು ಕುಂಭರಾಶಿಯವರು ತುಂಬ ವಿಶೇಷವಾಗಿರುವಂಥ ಜಾಗೃತಿಯನ್ನು ವಹಿಸಬೇಕು. ಅಷ್ಟಮದಲ್ಲಿ ಶನಿ ಇರುವಂತಹ ಸಿಂಹರಾಶಿಯವರು ಕೂಡ ನೀವು ಗುರುಬಲ ಇದ್ದರೂ ಕೂಡ ಶನಿಯ ಪ್ರಭಾವ, ಯಾಕಂದರೆ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಶನಿ ಏನಾದರೂ ನೀಚ ಸ್ಥಾನದಲ್ಲಿದ್ದು, ನೀಚ ಗ್ರಹಗಳ ದೃಷ್ಟಿ ಇದ್ದು ಬಲಹೀನನಾಗಿದ್ದರೆ, ಇವಾಗಿರುವಂತಹ ಅಷ್ಟಮ ಶನಿಯಿಂದ ನಿಮಗೆ ಅಪಘಾತಗಳಾಗುವಂಥದ್ದು, ಆರೋಗ್ಯ ಸಮಸ್ಯೆಗಳು ಕಾಡುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇರಲ್ಲ. ಇನ್ನು ಅರ್ಧಾಷ್ಟಮ ಶನಿ ಅಂತ ಹೇಳ್ತೀವಿ. ಧನುಸ್ಸು ರಾಶಿಯವರು ಯಾರೆಲ್ಲ ಇದ್ದೀರಾ, ನಿಮಗೂ ಕೂಡ ಎಲ್ಲ 50-50 ಇರುತ್ತೆ. ಯಾವುದೋ ಕೆಲಸ ಮಾಡೋಣ ಅಂತ ಹೋಗ್ತೀರಾ, ಅದೆಲ್ಲ ವ್ಯಾಪಾರನೇನೋ ಉದ್ಯೋಗ ಏನೋ ವ್ಯಾಪಾರ ಮಾಡಲಿಕ್ಕೆ ಹೋಗಿರ್ತಾರೆ, ಎಲ್ಲ ಚೆನ್ನಾಗಿ ಆಗ್ತಾ ಇರುತ್ತೆ. ಇದ್ದಕ್ಕಿದ್ದಂಗೆ ತೊಂದರೆಗಳಾಗ್ಬೋದು, ವ್ಯಾಪಾರಗಳು ಕುಂಠಿತ ಆಗ್ತಾ ಇರುವಂಥದ್ದು, ಅಥವಾ ಸೋಂಬೇರಿತನ ಹೆಚ್ಚಾಗ್ತಾ ಇರುವಂಥದ್ದು, ಏನಾದರೂ ಒಂದು ಸಮಸ್ಯೆ, ಏನೋ ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂದು ಕೆಲಸ ಮಾಡೋಣಪ್ಪ ಅಂತ ಹೋದರೆ ಯಾವುದಾದ್ರೂ ಒಂದು ಸಮಸ್ಯೆ ಬಂದು ಹೋಗ್ತಾ ಇರುತ್ತೆ. ಆ ರೀತಿ ಇದ್ದಾಗ ಇವತ್ತು ಶನಿವಾರ ಬರುವಂಥ, ಯಾಕಂದರೆ ನಾಳೆ ತುಂಬ ವಿಶೇಷವಾಗಿರುವಂಥ ದಿನ 13ನೇ ತಾರೀಕೇನೋ ಶನಿವಾರ ಬರುತ್ತಲ್ವ, ಅದು ಶನಿ ತ್ರಯೋದಶಿ ಅಂತ ಹೇಳ್ತೀವಿ, ತುಂಬ ವಿಶೇಷವಾಗಿರುವಂಥದ್ದು. ಆ ದಿನ ನೀವು ಪೂಜೆಗಳನ್ನು ಮಾಡ್ಕೊಳ್ಬೇಕು. ಕೆಲವೊಂದು ಸಮಸ್ಯೆಗಳು ಹೇಳ್ತೀನಿ ನಾನು ಏನೇನು ಪೂಜೆಗಳು ಮಾಡಬೇಕು ಅಂತ. ಮತ್ತು ಯಾರು ಮೀನರಾಶಿಯವರು ಇದ್ದೀರಾ ಅಥವಾ ಮೇಷರಾಶಿಯವರು, ಕುಂಭರಾಶಿಯವರು ಇದ್ದಾರೆ, ನೀವು ಕೂಡ ಪೂಜೆಗಳು ಮಾಡ್ಕೊಳ್ಳಿ. ಸರಳವಾಗಿರುವಂತಹ ಪೂಜೆಗಳು. ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ನೋಡಿ, ಇವತ್ತು ಶನಿ ದೇವಸ್ಥಾನ ಎಲ್ಲಾದರೂ ನಿಮಗೆ ಅಕ್ಕಪಕ್ಕದಲ್ಲಿ ಶನಿ ದೇವಸ್ಥಾನ ಅಥವಾ ಆಂಜನೇಯನ ದೇವಸ್ಥಾನಗಳಿದ್ದರೆ ಅಲ್ಲಿ ಹೋಗಿ ಎಳ್ಳೆಣ್ಣೆಯನ್ನು ದಾನ ಮಾಡಿ. ಅಥವಾ ಕೆಲವೊಂದು ಕಡೆ ಈಗ ಶನಿ ದೇವರಿಗೆ ಎಳ್ಳಿನ ಅಭಿಷೇಕವನ್ನು ಎಳ್ಳೆಣ್ಣೆಯಿಂದ ಅಭಿಷೇಕವನ್ನು ಮಾಡಿಸ್ತಾ ಇರ್ತಾರೆ. ಅಲ್ಲಿ ಹೋಗಿ ನೀವು ಇದನ್ನು ಅಭಿಷೇಕವನ್ನು ಮಾಡಿಸ್ತಿರೋದ್ರಿಂದ ಕೂಡ ಒಂದು ಸಂಕಲ್ಪವನ್ನು ಮಾಡಿ ನಿಮ್ಮ ಹೆಸರಲ್ಲಿ ಯಾರೆಲ್ಲ ಮೀನರಾಶಿಯವರು ಅಥವಾ ಮೇಷ, ಕುಂಭ ಅಥವಾ ಧನುಸ್ಸು ರಾಶಿಯವರು ಅಥವಾ ಸಿಂಹರಾಶಿಯವರು ಯಾರೆಲ್ಲ ಇದ್ದೀರಾ, ನೀವು ಏನು ಮಾಡಬೇಕು, ಶನಿ ಪ್ರಭಾವದಿಂದ ಕೆಲವೊಂದು ಸಮಸ್ಯೆಗಳಿರುತ್ತೆ ನಿಮಗೆ. ಹಾಗಾಗಿ ಆ ಸಮಸ್ಯೆಗಳು ಹೋಗ್ಲಾಡಿಸ್ಕೊಳ್ಳಿಕ್ಕೆ ತುಂಬ ಒಳ್ಳೆಯ ದಿನ ಶನಿ ತ್ರಯೋದಶಿ ಅಂತ ಹೇಳ್ತೀವಿ. ಹಾಗಾಗಿ ಆ ಶನಿವಾರ ನೀವು ಯಾಕಂದರೆ ಸಾಮಾನ್ಯವಾಗಿ ತುಂಬ ಜನ ಶನಿವಾರಗಳು ಈ ಆಂಜನೇಯನ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತಾರೆ, ತುಂಬ ಒಳ್ಳೆಯದು. ಅಲ್ಲಿ ಕೂಡ ಪೂಜೆ ಮಾಡಿಸಿ ಒಂದು ಸಂಕಲ್ಪವನ್ನು ಮಾಡಿ. ನಿಮ್ಮ ಹೆಸರು ಹೇಳಿ, ನಕ್ಷತ್ರ ಗೋತ್ರ ಗೊತ್ತಿದ್ದರೆ ನಿಮ್ಮ ಗೋತ್ರಗಳನ್ನು ಹೇಳ್ಕೊಳ್ತಾ ದೇವ್ರ ಹತ್ರ ಒಂದು ಸಂಕಲ್ಪವನ್ನು ಮಾಡಿ, ಒಂದು ತೀರ್ಥ ಪ್ರಸಾದ ಅಥವಾ ತುಳಸಿ ಅರ್ಚನೆಯನ್ನು ಮಾಡಿ ತುಳಸಿಯನ್ನು ಪ್ರಸಾದವಾಗಿ ತಗೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ, ಅನುಕೂಲಗಳಾಗುತ್ತೆ. ನಿಂತೋಗಿರುವಂತಹ ಕೆಲಸ ಕಾರ್ಯಗಳು ಪುನರಾರಂಭ ಅಂತ ಹೇಳ್ತೀವಿ. ಯಾಕಂದರೆ ಶನಿ ಪ್ರಭಾವದಿಂದ ಏನಾಗುತ್ತೆ, ಯಾವ ಕೆಲಸ ಕಾರ್ಯಗಳು ಆಗ್ತಿರಲ್ಲ, ತುಂಬ ನಿಧಾನ ಅಂತ ಹೇಳ್ತಾರೆ, ತುಂಬ ನಿಧಾನವಾಗಿ ಕೆಲಸ ಕಾರ್ಯಗಳು ಆಗ್ತಿರುತ್ತೆ. ಹಾಗಾಗಿ ಅಂಥ ಎಲ್ಲ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗುತ್ತೆ. ಮತ್ತು ಯಾರಿಗೆಲ್ಲ ಆರೋಗ್ಯ ಸಮಸ್ಯೆಗಳು, ತುಂಬ ಆರೋಗ್ಯ ಸಮಸ್ಯೆ, ಗುರುಗಳೇ ನಾವು ಎಷ್ಟು ಹಾಸ್ಪಿಟಲ್ಗೆ ಹೋದರೂ ನಮಗೆ ಇದು ಪರಿಹಾರ ಆಗ್ತಾ ಇಲ್ಲ ಅನ್ನೋಂಥವ್ರು, ಈ ಶನಿ ತ್ರಯೋದಶಿ ಮುಂದೆ ಬರುವಂಥ ಶನಿವಾರ ತುಂಬ ಒಳ್ಳೆಯ ದಿನ. ನೀವು ಅದನ್ನು ಉಪಯೋಗವನ್ನು ಮಾಡಿಕೊಳ್ಳಿ, ನಿಮ್ಮ ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ಯಾಕಂದರೆ ಎಷ್ಟೋ ಹಾಸ್ಪಿಟಲ್ಗೆ ಹೋದರೂ ಸರಿ ಹೋಗ್ತಾ ಇಲ್ಲ, ಯಾವುದೋ ಒಂದು ತುಂಬ ಹಳೆಯ ಒಂದು ಆರೋಗ್ಯ ಸಮಸ್ಯೆ ಇರುತ್ತೆ, ನಿಮಗೆ ಕಾಡ್ತಾ ಇರುತ್ತೆ. ಅದು ಮೂಳೆಗೆ ಸಂಬಂಧಪಟ್ಟಿದ್ದಾಗ್ಬೋದು ಅಥವಾ ಯಾವುದಾದ್ರು ಸಮಸ್ಯೆಗಳಾಗ್ಬೋದು. ಆ ಸಮಸ್ಯೆಗಳು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ತುಂಬ ಶುಭಪ್ರದವಾಗಿರುವಂತಹ ದಿನ ಆಗಿರೋದ್ರಿಂದ ಶನಿಯ ದೇವಸ್ಥಾನಗಳಿಗೆ ಅಥವಾ ಆಂಜನೇಯನ ದೇವಸ್ಥಾನಗಳಿಗೆ ಹೋಗ್ಬೋದು. ಈ ದೇವಸ್ಥಾನಕ್ಕೆ ಹೋಗಿ ಸಾಯಂಕಾಲ ಬಂದೆಲ್ಲ ಸಾಯಂಕಾಲದಲ್ಲಿ ಏನು ಮಾಡಬೇಕು, ನೀವು ಮನೆಯಲ್ಲಿ ಒಂದು ದೇವರ ಮನೆಯಲ್ಲಿ ಪೂಜೆ ಮಾಡ್ತಾ ಅಲ್ಲಿ ಏನು ಮಾಡಬೇಕು, ಒಂದು ಆಂಜನೇಯನ ಮಂತ್ರಗಳನ್ನು ಹೇಳ್ಕೊಳ್ಳಿ. ಆರೋಗ್ಯ ಸಮಸ್ಯೆ ಅಥವಾ ಏನಾದರೂ ವ್ಯಾಪಾರ ಉದ್ಯೋಗದಲ್ಲಿ ನಷ್ಟ ಆಗಿತ್ತು ಅನ್ನೋವಂಥವ್ರು ತುಂಬ ಒಳ್ಳೆಯ ಒಂದು ಮಂತ್ರಗಳಿರುತ್ತೆ ಆಂಜನೇಯಗೆ ಸಂಬಂಧಪಟ್ಟಂತಹ. ಅಥವಾ ಹನುಮಾನ್ ಚಾಲೀಸ್ನ ಪಠಣೆ ಮಾಡೋದು. ಯಾಕಂದರೆ ಅಥವಾ ನಿಮ್ಗೆ ಹೇಳಲಿಕ್ಕಾಗಿಲ್ಲ ಅಂತಂದ್ರೂ ಕೂಡ ನಿಮಗೆಲ್ಲಾದರೂ ಈಗ ಮೊಬೈಲ್ಸಲ್ಲೆಲ್ಲ ಬರುತ್ತೆ, ಅದರಲ್ಲಿ ಅದು ಕೇಳೋದ್ರಿಂದ ಕೂಡ ಎಷ್ಟೋ ಫಲಗಳು ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹನುಮಾನ್ ಚಾಲೀಸ್ ಬುಕ್ಗಳು ಸಿಗುತ್ತೆ ನಿಮಗೆ, ಪುಸ್ತಕಗಳಲ್ಲಿ ಕೂಡ ಇರುತ್ತೆ. ಅದನ್ನು ನೀವು ನೀಟಾಗಿ ಓದಿದ್ರೆ ಸಾಕು, ಅದನ್ನು ಪಾರಾಯಣ ಮಾಡ್ತಾ ಇದ್ದರೆ ಅದೇ ಬಂದ್ಬಿಡುತ್ತೆ. ಹಾಗಾಗಿ ಕನ್ನಡದಲ್ಲಿ ಕೂಡ ನಿಮಗೆ ಸಿಗುತ್ತೆ, ಪುಸ್ತಕಗಳಲ್ಲಿ ಇರುತ್ತೆ. ಅದನ್ನು ನೀವು ಓದ್ತಾ ಇದ್ದರೆ ಅದರಿಂದ ಏನಾಗುತ್ತೆ, ಆ ಒಂದು ಎನರ್ಜಿ ಇದಾಗಿ ನಿಮ್ಗೆ ಏನಾಗುತ್ತೆ, ಆರೋಗ್ಯ ಸಮಸ್ಯೆಗಳು. ಮನೆಯಲ್ಲಿ ಯಾರೋ ತುಂಬ ಹಿರಿಯರಿದ್ದಾರೆ, ತುಂಬ ಆರೋಗ್ಯ ಸಮಸ್ಯೆ ಇದೆ, ಅವರು ಚೆನ್ನಾಗಿ ಆಗ್ತಾಯಿಲ್ಲ, ಅಥವಾ ಎಲ್ಲಾದರೂ ಹಾಸ್ಪಿಟಲಲ್ಲಿ ಇದ್ದರೂ ಕೂಡ ನೋಡಿ, ಯಾರಾದರೂ ನಿಮ್ಮ ಮನೆಯವರು ಹಾಸ್ಪಿಟಲಲ್ಲಿದ್ದಾರೆ, ಅವರಿಗೆ ತುಂಬ ಆರೋಗ್ಯ ಸಮಸ್ಯೆ ಆಗಿದೆ, ಅದರಲ್ಲೂ ಅವರು ಮೇಷ, ಮೀನ, ಕುಂಭ ಅಥವಾ ಧನಸ್ಸು ಅಥವಾ ಸಿಂಹರಾಶಿಯವರು ಆಗಿದ್ದು ಆರೋಗ್ಯ ಸಮಸ್ಯೆ ತುಂಬ ಕಾಡ್ತಾ ಇದ್ದರೆ ನೀವು ಮರೆದೇ ಈ ಒಂದು ಕೆಲಸವನ್ನು ಮಾಡಬೇಕು. ಹಾಸ್ಪಿಟಲಲ್ಲಿ ಇದ್ದರೂ ಕೂಡ ಪರವಾಗಿಲ್ಲ, ಅವ್ರ ಹತ್ರ ಹೋಗಿ, ಯಾಕಂದರೆ ಒಂದು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ತೀರ್ಥವನ್ನು ತೊಗೊಂಡೋಗಿ ಅವ್ರಿಗೆ ಪ್ರಸಾದವಾಗಿ ಕೊಡಿ. ತದನಂತರ ಅಲ್ಲೇ ಅವರು ಇರೋ ಒಂದು ಜಾಗದಲ್ಲಿ ಒಂದು ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಆಂಜನೇಯನ ಜಪ ಮಾಡಿ, ಓಂ ಆಂಜನೇಯಾಯ ನಮಃ ಅಂತ ಹೇಳಿದ್ರು ಕೂಡ ಸಾಕು, ಅಥವಾ
ಆಂಜನೇಯಗೆ ಸಂಬಂಧಪಟ್ಟ ಮಂತ್ರಗಳು ತುಂಬ ಮಂತ್ರಗಳು ಸಿಗುತ್ತೆ ನಿಮಗೆ. ಆ ಮಂತ್ರಗಳನ್ನ ಹೇಳುವಂಥದ್ದು, ಅಥವಾ ಅವರ ಅಕ್ಕಪಕ್ಕದಲ್ಲಿ ಏನು ಶ್ರೀರಾಮತಾರಕ ಮಂತ್ರಗಳನ್ನ ಹೇಳುವಂಥದ್ದು. ಅಥವಾ ನೋಡಿ, ಆಂಜನೇಯನ ಮಂತ್ರಗಳು ನಿಮಗೆ ಸಿಕ್ಕಿಲ್ಲ ಅಂತಂದರೆ ಶ್ರೀರಾಮ ಜಯರಾಮ ಜಯ ಜಯರಾಮ, ಈ ರಾಮನ ಮಂತ್ರವನ್ನು ಹೇಳಿದ್ರು ಕೂಡ ನಿಮಗೆ ಅಭಿವೃದ್ಧಿ ಆಗುತ್ತೆ. ಯಾಕಂದರೆ ಆಂಜನೇಯನ ಒಂದು ಪ್ರೀತಿಗೊಳಗಾಗ್ತೀರಾ. ಇದರಿಂದ ಏನಾಗುತ್ತೆ, ಯಾವಾಗ ಆಂಜನೇಯನ ಒಂದು ಆಶೀರ್ವಾದಕ್ಕೊಳಗಾಗ್ತೀರಾ, ಶನಿಯ ಪ್ರಭಾವ ನಿಮಗೆ ಕಡಿಮೆ ಆಗುತ್ತೆ ಅಂತ ಹೇಳುತ್ತೆ. ಹಾಗಾಗಿ ತುಂಬ ಒಳ್ಳೆಯ ಒಂದು ವಿಚಾರ. ಯಾರೆಲ್ಲ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಆಂಜನೇಯನ ಪ್ರಸಾದವನ್ನು ಸ್ವೀಕಾರ ಮಾಡಿಸಿ.